ನಮಸ್ಕಾರ ಸ್ನೇಹಿತರೆ, 2024ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಮುಗಿದಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸೋತು ಟೂರ್ನಿಯಿಂದ ಹೊರಬಿದ್ದಿತ್ತು. ಈಗಾಗಲೇ ಆರ್ಸಿಬಿ ಸ್ಟಾರ್ ಫಿನಿಷರ್ ದಿನೇಶ್ ಕಾರ್ತಿಕ್ ನಿವೃತ್ತಿಯನ್ನ ಘೋಷಿಸಿದ್ದಾರೆ. ಈಗ ಆರ್ಸಿಬಿ ಕ್ಯಾಪ್ಟನ್ ಫ್ಯಾಫ್ ಡು ಪ್ಲೆಸಿಸ್ ನಿವೃತ್ತಿಯನ್ನ ಘೋಷಿಸುವ ಸಾಧ್ಯತೆ ಕೂಡ ಕಾಣ್ತಾ ಇದೆ. ಹೌದು ಸ್ನೇಹಿತರೆ, 39 ವರ್ಷದ ಫ್ಯಾಫ್ ಡು ಪ್ಲೆಸಿಸ್ ಮುಂದಿನ ಸೀಸನ್ ವೇಳೆಗೆ 40 ವರ್ಷಕ್ಕೆ ಕಾಲಿಡಲಿದ್ದು, ಹಾಗಾಗಿ IPLಗೆ ಗುಡ್ ಬೈ ಹೇಳೋ ಸಾಧ್ಯತೆ ಕೂಡ ಕಾಣ್ತಾ ಇದೆ. ಹಾಗಾಗಿ ಫ್ಯಾಫ್ ಡು ಪ್ಲೆಸಿಸ್ ಬಳಿಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಹೊಸ ಕ್ಯಾಪ್ಟನ್ ಅಗತ್ಯವಿದೆ. ಈಗಾಗಲೇ ಲಕ್ನೋ ತಂಡವನ್ನು ತೊರೆಯುವ ಸೂಚನೆ ನೀಡಿರುವ ನಮ್ಮ ಕರ್ನಾಟಕದ ಹುಡುಗ KL ರಾಹುಲ್ ಅವರನ್ನು RCB ಕ್ಯಾಪ್ಟನ್ ಮಾಡೋ ಸಾಧ್ಯತೆಗಳು ಇವೆ ಎಂದು ವರದಿಯಾಗಿದೆ. ಹೌದು ಸ್ನೇಹಿತರೆ, ಈ ವರ್ಷದ IPL ಲೀಗ್ ಹಂತದ ಪಂದ್ಯವೊಂದರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಲಕ್ನೋ ಸೂಪರ್ ಜೈಂಟ್ಸ್ ಹೀನಾಯವಾಗಿ ಸೋಲನ್ನಪ್ಪಿತ್ತು. ಪಂದ್ಯ ಸೋತ ಬಳಿಕ ಡ್ರೆಸ್ಸಿಂಗ್ ರೂಮ್ ಬಳಿ LSG ಮಾಲೀಕ ಸಂಜೀವ್ ಗೋಯಾಂಕೆ ಕ್ಯಾಪ್ಟನ್ KL ರಾಹುಲ್ ಮೇಲೆ ಕೂಗಾಡಿದ್ದರು. ರಾಹುಲ್ ತಾಳ್ಮೆಯಿಂದ ಉತ್ತರಿಸಲು ಯತ್ನಿಸಿದರೂ ಗೋಯಾಂಕೆ ಅಸಭ್ಯ ವರ್ತನೆಯನ್ನ ತೋರಿದ್ರು. ಈಗ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದ್ದು, RCB ಅಭಿಮಾನಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸ್ನೇಹಿತರೆ, ನೀವು ಕೂಡ RCBಯ ಅಭಿಮಾನಿಯಾಗಿದ್ದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ RCBಯ ಕ್ಯಾಪ್ಟನ್ ಯಾರಾಗಬೇಕೆಂದು ಕಮೆಂಟ್ ಮಾಡಿ. ಧನ್ಯವಾದಗಳು.